ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡಿ ಯೂಟ್ಯೂಬ್ ಚಾನಲ್. ಏನಪ್ಪ ಈ ಥರ ರೆಡಿ ಆಗಿದ್ದೀರಾ ಅಂತ ನೋಡ್ತಾ ಇದ್ದೀರಾ? ಇನ್ನೂ ರೆಡಿ ಆಗಬೇಕು ಫ್ರೆಂಡ್ಸ್. ಏನಕ್ಕೆ ಅಂದರೆ ಇವತ್ತು ನಮ್ಮ ಮನೇಲಿ ಫಂಕ್ಷನ್ ಇದೆ. ಅಂದರೆ ನಮ್ಮ ಡ್ಯಾಡಿ ಇದ್ದಾರಲ್ಲ, ಅವ್ರ ಅಕ್ಕನ ಮಗಂದು ಎಂಗೇಜ್ಮೆಂಟ್. ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅವ್ರನ್ನ. ಬನ್ನಿ, ಹಾಗೆ ರೆಡಿ ಆದಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಈ ಥರ ರೆಡಿ ಆಗಿದ್ದೀನಿ. ಸೊ ಓಕೆ, ನಮ್ಮ ಮಾವ ಮನೆ ತೋರಿಸ್ತಾಯಿದ್ದೀನಿ, ಬನ್ನಿ. ಸೊ ಇದು ಬಂದು ನಮ್ಮ ಗ್ಯಾಂಗು. ಅವರು ನಮ್ಮ ಅತ್ತೆ, ಅವ್ರ ಮಗಂದು ಎಂಗೇಜ್ಮೆಂಟ್, ಇವರೇ ಮದುವೆ ಗಂಡು ಅಂದರೆ ಎಂಗೇಜ್ಮೆಂಟ್ ಆಗೋರು. ಇವರು ನಮ್ಮ ಅಕ್ಕ, ನಮ್ಮ ದೊಡ್ಡ ಮಾವನ ಹೆಂಡ್ತಿ ಅಶ್ವಿನಿ ಅಕ್ಕ ಅಂತ. ಇವರು ನಮ್ಮ ಮಾವ ಅಂದರೆ ಈಗ ಎಂಗೇಜ್ಮೆಂಟ್ ಆಗ್ತಾಯಿದ್ದಾರಲ್ಲ ಅವರ ಅಪ್ಪ. ಹಾಗೆ ನಾವು ದೇವನಹಳ್ಳಿ ರೋಡಲ್ಲಿ ಹೋಗ್ತಾಯಿದ್ವಿ ಫ್ರೆಂಡ್ಸ್. ಏರ್ಪೋರ್ಟಲ್ಲಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ. ಹಾಗೆ ಕೆಂಪೇಗೌಡ ಸ್ಟ್ಯಾಚು ಕೂಡ ನಾವು ನೋಡಿದ್ವಿ, ತುಂಬಾ ಖುಷಿ ಆಯಿತು. ಯಾರೆಲ್ಲ ನೋಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೋಡ್ಬೋದು ಎಷ್ಟು ದೊಡ್ಡದು ಅಂದರೆ ನಮಗೆ ರೋಡಲ್ಲೇ ಕಾಣಿಸುತ್ತೆ ಫ್ರೆಂಡ್ಸ್, ಅಷ್ಟು ದೊಡ್ಡದಾಗಿದೆ ಸ್ಟ್ಯಾಚು. ಆದಷ್ಟು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಓಕೆನಾ? ಯಾರ್ಯಾರು ನೋಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾವು ಇವಾಗ ಹೋಗ್ತಾ ಇದ್ದೀವಿ, ಅಂದರೆ ಹುಡುಗಿ ಮನೆಗೆ ಎಂಗೇಜ್ಮೆಂಟ್ ಇದೆ. ಸೊ ಹೋಗಿ ಮುಗಿಸ್ಕೊಂಡು ಬರಬೇಕು. ನನಗೆ ಸ್ವಂತ ಮಾವ ಅಂದರೆ ಅತ್ತೆ ಮಗ. ಹಾಗೆ ನಿಮಗೂ ತೋರಿಸ್ತೀನಿ ಹುಡುಗಿನ. ಸೊ ಬನ್ನಿ. ಗಂಡಿಗೆ ಹೆಣ್ಣಿಗೆ ಹಾರ ಬೇಕಲ್ವಾ? ಸೊ ಅಲ್ಲಿ ನಾವು ಸ್ಟಾಪ್ ಮಾಡಿ ಹಾರ ತೊಗೊತಾ ಇದ್ವಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾಯಿತ್ತು ಅಂದರೆ ತುಂಬಾ ಖುಷಿ ಆಯಿತು. ಹಾಗೆ ಅವ್ರ ಮನೆಗೆ ರೀಚ್ ಆದ್ವಿ. ಅವ್ರ ಮನೇಲಿ ನೋಡಿ ಇದನ್ನು ತುಂಬ ಖುಷಿ ಆಯಿತು. ನೀವೇ ನೋಡ್ಬೋದು ಹುಡುಗಿನ. ಇವ್ರ ಹೆಸರು ಬಂದು ಚೈತ್ರ ಅಂತ, ಇವರೇ ಹುಡುಗಿ. ಇವ್ರು ಬಂದು ಗೊತ್ತಲ್ವಾ, ಇವ್ರ ಹೆಸರು ಬಂದು ಕಿರಣ್ ಅಂತ. ಸೊ ಫೋಟೋಶೂಟ್ ಮಾಡ್ತಾಯಿದ್ರು. ಹಾಗೆ ಕ್ಲಿಪ್ಪಿಂಗ್ಸ್ ನಾನು ಕೂಡ ತೊಗೊಂಡೆ. ಹೇಗಿದೆ ಪೇರ್ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆನಾ? ಹಾಗೆ ಇನ್ನು ಊಟಕ್ಕೆ ನಡೀರಿ ಅಂದರು. ಸೊ ನಾವೆಲ್ಲ ಊಟ ಮಾಡೋಕ್ಕೆ ಬಂದ್ವಿ. ಎಲ್ಲ ಥರ ಐಟಮ್ಸು ಮಾಡಿಸಿದ್ರು. ಎಷ್ಟಾಗಿದೆಯೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆ ನಾವು ರಿಲೇಟಿವ್ಸ್ ಎಲ್ಲ ಊಟ ಮಾಡ್ತಾಯಿದ್ರು. ನಾವೆಲ್ಲ ಹೋಗಿದ್ವಲ್ಲ, ನಂದು ಆಲ್ರೆಡಿ ಮುಗಿದಿತ್ತು. ಸೊ ಹಾಗೆ ಕಿರಮ್ಮಮ್ಮ ಪಕ್ಕದಲ್ಲಿ ಕೂತಿದ್ದಾರಲ್ಲ, ಅವರು ನಮ್ಮ ದೊಡ್ಡ ಅತ್ತೆ, ನಮ್ಮ ಗಣಿಕಾ, ನಮ್ಮ ಮಾವನ ಮಗಳು. ಇವ್ರು ಆಲ್ರೆಡಿ ನಾನು ಇಂಟ್ರಡ್ಯೂಸ್ ಮಾಡಿದ್ದೀನಿ, ನಮ್ಮ ಅಕ್ಕ ಅಂತ. ಅವಳು ನನ್ನ ತಂಗಿ. ಅವ್ರು ನಮ್ಮ ಚಿಕ್ಕತ್ತೆ. ಹಾಗೆ ನಮ್ಮ ಮಮ್ಮಿ ಎಲ್ಲ ಕೂತ್ಕೊಂಡು ಅರೇಂಜ್ಮೆಂಟ್ ಮಾಡ್ತಾರೆ. ನಮ್ಮ ಅಜ್ಜಿ, ಗಣಿಕಾ, ಆಮೇಲೆ ದೀಕ್ಷಾ ಎಲ್ಲರೂ ಕೂತ್ಕೊಂಡಿದ್ದಾರೆ. ಇವ್ರು ನಮ್ಮ ಅಕ್ಕ ದೀಕ್ಷಾ ಅನ್ನಲ್ಲ, ಅವ್ರ ಮಮ್ಮಿ. ನಮ್ಮ ಮಮ್ಮಿ, ನನ್ನ ಮಗಳು ಕುಶಾಲು, ನಮ್ಮ ಅತ್ತೆ, ನಮ್ಮ ಆಶಕ್ಕ, ಇವ್ರು ನಮ್ಮ ಸುಧಕ್ಕ ಅಂದರೆ ಇವಳು ದೊಡ್ಡ ಮಗಳು. ನೋಡಿ ನನ್ನ ಮಗಳು ಎಷ್ಟು ಕ್ಯೂಟಾಗ ಹುಡುಗಿ ಜೊತೆ ಆಟ ಆಡ್ಕೊಂಡಿದ್ದಾರೆ. ಎಲ್ಲರೂ ಕೂತ್ಕೊಂಡಿದ್ರು. ಹಾಗೆ ಕ್ಯಾಪ್ಚರ್ ಆಗಲಿ ಅಂತ ಮಾಡ್ತಾಯಿದ್ದೆ. ಹಾಗೆ ಇದು ನಾವು ತಂದಿರೋಂಥ ಎಂಗೇಜ್ಮೆಂಟ್ ಸ್ಯಾರಿ ಫ್ರೆಂಡ್ಸ್. ಸೊ ಫೋಟೋಶೂಟ್ ನಡೀತಾ ಇತ್ತು, ಹಾಗೆ ಕ್ಯಾಪ್ಚರ್ ಮಾಡಿದೆ. ಇದು ಕೂಡ ಇವರೆಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಕೂತ್ಕೊಂಡು ಫೋಟೋಶೂಟ್ ನೋಡ್ಕೊಂಡು ಕೂತಿದ್ದಾರೆ. ಹಾಗೆ ನಾವು ಹುಡುಗಿಗೆ ತಂದಿರೋ ಅಂಥ ರಿಂಗ್ ಇದು. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇವ್ರು ನಮ್ಮ ಅಪ್ಪ. ಹಾಗೆ ಇವರು ನಮ್ಮ ದೊಡ್ಡ ಅತ್ತೆ, ಅವರು ನಮ್ಮ ಮಾವ. ಆ ಸೈಡ್ ಕೂತಿರೋರು ಅಂದರೆ ಇವ್ರ ಹಸ್ಬೆಂಡ್. ಇದು ಹುಡುಗ ಹುಡುಗಿ ರಿಂಗ್. ಶಾಸ್ತ್ರಕ್ಕೆ ಎಲ್ಲ ಜೋಡಿಸಿ ಇಕ್ಕಿದ್ವಿ ನಾವು. ದೊಡ್ಡವ್ರಿಗೆ ಎಲೆ ಅಡಿಕೆ ಕೊಟ್ಟು ಅವ್ರ ಕಾಲಿಗೆ ಬೀಳುವಂಥ ಶಾಸ್ತ್ರ ಇದು. ನಮ್ಮ ಅಕ್ಕ ಹತ್ರ ಆಟ ಆಡ್ತಾ ಇದ್ದಾಳೆ ಧೃತಿ. ಅವರೆಲ್ಲ ಕಾಲು ಮುಗಿಯೋಕ್ಕೆ ಹೋಗಿದ್ದಾರೆ. ನಮ್ಮ ಮಮ್ಮಿ ಇಲ್ಲಿ ದೀಪ ಹಂಚ್ತಾ ಇದ್ರು. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ದೀಪ ಹಂಚ್ತಾರಲ್ವ, ಸೊ ಹಂಚ್ತಾ ಇದ್ರು. ಶುಭ ಕಾರ್ಯಗಳಿಗೆ ದೀಪ ತುಂಬಾ ಮುಖ್ಯ ಅಲ್ವಾ ಫ್ರೆಂಡ್ಸ್? ಸೊ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ತಿಳಿಸಿ. ಓಕೆನಾ? ಸೊ ಹಾರ ಬದಲಾಯಿಸ್ತಾ ಇದ್ದಾರೆ.
ಈಗ ರಿಂಗು ಹಾಕ್ತಾ ಇದ್ದಾರೆ ಫ್ರೆಂಡ್ಸ್. ಈ ಅಕ್ಕ ಕೂಡ ಹಾಕಿದ್ರು. ಇದು ಅವರ ಫ್ಯಾಮಿಲಿ, ಫುಲ್ ಫ್ಯಾಮಿಲಿ, ಅಕ್ಕ ಫ್ಯಾಮಿಲಿ. ಇವರು ನಮ್ಮ ಅತ್ತೆ, ಆಲ್ರೆಡಿ ಹೇಳಿದ್ದೀನಲ್ವಾ, ಇವರು ನಮ್ಮ ದೊಡ್ಡತ್ತೆ. ಅಂದರೆ ಶಾಸ್ತ್ರ ಇದೆಲ್ಲ ಆಫ್ಟರ್ ರಿಂಗ್ ಹಾಕಿದ್ಮೇಲೆ ಅರ್ಶಿನ ಕುಂಕುಮ ಇಡಬೇಕು ಅಕ್ಕಗೆ ಅಂತ. ಸೊ ಅದನ್ನು ಮಾಡ್ತಾ ಇದ್ದಾರೆ. ನಾವೇನು ತುಂಬ ಗ್ರ್ಯಾಂಡಾಗಿ ಮಾಡಿಲ್ಲ ಫ್ರೆಂಡ್ಸ್, ಸಿಂಪಲಾಗಿ ಮಾಡಿದ್ದು. ತಟ್ಟೆ ಆಗಲಿ ಇಲ್ಲ ಈ ತಟ್ಟೆ ಆಗಲಿ ಮುಗಿಸ್ಬೇಕಂತಾರಲ್ಲ, ಸೊ ನಮ್ಮದಲ್ಲಿ ಆ ಥರ ಇದೆ, ಮಾಡ್ತಾಯಿದ್ದಾರೆ. ಇವರು ನಮ್ಮ ಮೂರ್ತಿ ಮಾವನ ಹೆಂಡ್ತಿ, ಅಂದರೆ ಈಗ ಕಿರಣ್ ಮಾವ ಇದ್ದಾರಲ್ಲ ಅವ್ರ ಅಣ್ಣನ ಹೆಂಡ್ತಿ, ಈಗ ಎಂಗೇಜ್ಮೆಂಟ್ ಆಗಿದೆಯಲ್ಲ ಅವ್ರ ಅಣ್ಣನ ಹೆಂಡ್ತಿ. ಸೊ ನಮ್ಮ ಮಮ್ಮಿನೂ ಬಂದು ಅರ್ಶಿನ ಕುಂಕುಮ ಎಲ್ಲ ಇಕ್ತಾ ಇದ್ದಾರೆ. ನಮ್ಮ ಡ್ಯಾಡಿ ಬಂದು ಅಕ್ಷತೆ ಎಲ್ಲ ಉದುರಿಸ್ತಾ ಇದ್ದಾರೆ, ತುಂಬ ಇದೆ ಅಂತ. ಅವರು ಕೂಡ ಅಕ್ಷತೆ ಎಲ್ಲ ಹಾಕಿ ಸೊ ಒಂದು ಗ್ರೂಪ್ ಫೋಟೋ ಹಿಡ್ಕೊಂಡ್ರು. ನಮ್ದು ಹಿಡ್ದಿದ್ರು ಫ್ರೆಂಡ್ಸ್, ಆದರೆ ಕ್ಲಿಪ್ಪಿಂಗ್ ಇಲ್ಲ ನನ್ನ ಹತ್ರ, ಯಾರೂ ಹಿಡ್ದಿರಿಲ್ಲ. ಸೊ ಹಾಗೆ ಎಲ್ಲರೂ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿದಾದಮೇಲೆ ನಾನು ಕೂಡ ಲಾಸ್ಟಲ್ಲಿ ಹೋಗಿ ಇಕ್ಕಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಫ್ಯಾಮಿಲಿ ಗ್ಯಾದರಿಂಗ್ ಅಂದರೆ ಎಲ್ಲರೂ ಸೇರ್ತೀವಿ, ಅಪರೂಪ ಅಲ್ವಾ ಎಲ್ಲರೂ ಸೇರೋದು. ಹಾಗೆ ಈ ಥರ ಗ್ಯಾದರಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಕಮೆಂಟಲ್ಲಿ ತಿಳಿಸಿ. ಹಾಗೆ ಅವ್ರಿಗೆ ಆರತಿ ಎಲ್ಲ ತೆಗೆದ್ವಿ ನಾವು, ನಮ್ಮ ಅಕ್ಕ, ನಮ್ಮ ಮಮ್ಮಿ, ನಮ್ಮ ಸುಧಕ್ಕ ಎಲ್ಲ ತೆಗೆದು ಆರತಿ ಎಲ್ಲ ಬೆಳಗಿದಾದ್ಮೇಲೆ ಅವ್ರು ಅರ್ಶಿನ ಕುಂಕುಮ ಕೊಟ್ಟರು ನಮಗೆ. ಸೊ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಮನೆಗೆ ಬರೋಕ್ಕೆ ಲೇಟ್ ಆಗೋಯ್ತು ಫ್ರೆಂಡ್ಸ್. ತೊಗೊಂಡು ಹೊರಟ್ವಿ. ಹಾಗೆ ಇವರು ನಮ್ಮ ಅತ್ತೆ ಗೊತ್ತಲ್ವ ಅವರು, ಮತ್ತು ಅವ್ರು ಬಂದು ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಅಣ್ಣನ ಹೆಂಡ್ತಿ, ಅಂದರೆ ಅವರು ನಮ್ಮ ದೊಡ್ಡತ್ತೆ, ಪಿಂಕ್ ಕಲರ್ ಬ್ಲೌಸ್ ಹಾಕಿರೋರು. ಇನ್ನೊಂದು ಅತ್ತೆ ಬರ್ತಾರೆ, ಅವರು ನಮ್ಮ ಚಿಕ್ಕತ್ತೆ. ಸೊ ಅರ್ಶಿನ ಕುಂಕುಮ ಅನ್ನೋದು ತುಂಬಾ ಮುಖ್ಯ ಅಲ್ವಾ ಹೆಣ್ಮಕ್ಳಿಗೆ. ಸೊ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಗೆ ಈ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದು ನಂಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್.